ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ तं ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಸಾಕ್ಷಾತ್ ಪರಮೇಶ್ವರನ ಅಂಶರಾಗಿ ಅವತರಿಸಿ ಇಡೀ ಮಾನವ ಕುಲಕೋಟಿಗೆ ಉಪದೇಶ ಮಾಡಿರುವಂತಹದ್ದೇ ಬ್ರಹ್ಮಾತ್ಮಜ್ಞಾನ. ಈ ಪ್ರಪಂಚವೆಲ್ಲವೂ ಪರಬ್ರಹ್ಮನ ಸ್ವರೂಪವಾಗಿದೆ. ಎಲ್ಲ ಜೀವರು ಪರಬ್ರಹ್ಮ ಸ್ವರೂಪರಾಗಿದ್ದಾರೆ. ಯಾವ ಜೀವನಿಗೂ ಕೂಡ ನಿಜವಾಗಿ ಸಂಸಾರದ ಸಂಬಂಧವಿಲ್ಲ. ಅವಿದ್ಯೆಯಿಂದಲೇ ಸಂಸಾರ ತೋರ್ತಾ ಇದೆ. ಅವಿದ್ಯೆಯೇ ಭ್ರಾಂತಿ, ಭ್ರಾಂತಿ ಜ್ಞಾನದಿಂದ ದುಃಖ, ಭ್ರಾಂತಿ ಜ್ಞಾನದಿಂದಲೇ ಅನರ್ಥ ಪರಂಪರೆ ಎನ್ನುವುದನ್ನು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ನೂರಾರು ಕಡೆ ಬರೆದಿದ್ದಾರೆ. ಈಗ ನಾನು ಭಗವದ್ಗೀತಾ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ಕೆಲವು ವಿಚಾರವನ್ನು ತಿಳಿಸ್ತೇನೆ. 18ನೇ ಅಧ್ಯಾಯದಲ್ಲಿ 66ನೇ ಶ್ಲೋಕವಾದ ಮೇಲೆ ವಿಸ್ತಾರವಾದಂಥ ಚರ್ಚೆ ಮಾಡಿದ್ದಾರೆ ಶಂಕರಾಚಾರ್ಯರು. ಅದನ್ನು ಮಾತು ಬರೀತಿದ್ದಾರೆ. ಭ್ರಾಂತಿ ಪ್ರತ್ಯಯ ನಿಮಿತ್ತ ಏವ ಅಯಂ ಸಂಸಾರ ಭ್ರಮಃ ನತು ಪರಮಾರ್ಥಃ ಇತಿ ಸಮ್ಯಕ್ ದರ್ಶನಾತ್ ಅತ್ಯಂತಮೇವ ಉಪರಮಃ. ಶಂಕರ ಭಾಷ್ಯ ಮತ್ತೊಮ್ಮೆ ಹೇಳ್ತೀನಿ, ಕೇಳಿ, ಗಟ್ಟಿ ಮಾಡಿಬಿಡಿ. ಭ್ರಾಂತಿ ಪ್ರತ್ಯಯ ನಿಮಿತ್ತ ಏವ ಅಯಂ ಸಂಸಾರ ಭ್ರಮಃ ನತು ಪರಮಾರ್ಥತಃ ಅಸ್ತಿ ಇತಿ ಸಮ್ಯಕ್ ದರ್ಶನಾತ್ ಸಂಸಾರ ಭ್ರಮಸ್ಯ ಅತ್ಯಂತಮೇವ ಉಪರಮಃ ಸಂಭವತಿ. ಒಂದು ಗೀತಾ ಭಾಷ್ಯ ವಾಕ್ಯ. ಎಷ್ಟು ಸುಂದರವಾದ ಭಾಷ್ಯ, ಎಷ್ಟು ಕಟುವಾದ ಸತ್ಯವಾದ ಮಾತವಿದು. ಭ್ರಾಂತ್ಯ ಪ್ರತ್ಯಯ ನಿಮಿತ್ತ ಏವ ಸಂಸಾರ ಭ್ರಮಃ. ಎಲ್ಲ ಮಾನವರಿಗೂ ಸಂಸಾರದ ಭ್ರಮವುಂಟು. ಸಂಸಾರ ಅಂತಂದ್ರೇನು? ಜನ್ಮ, ಮರಣ, ಸುಖ, ದುಃಖ, ಮೋಹ, ರೋಗ, ರುಜಿನ, ರಾಗ, ದ್ವೇಷ, ಪುಣ್ಯ, ಪಾಪ, ಧರ್ಮ, ಅಧರ್ಮ, ಗಂಡು ಹೆಣ್ಣು, ತಂದೆ ಮಗ. ಈ ಜ್ಞಾನಕ್ಷೇತ್ರ ಸಂಸಾರ. ಸಂಸಾರ ಭ್ರಮ. ಈ ಸಂಸಾರದ ಭ್ರಮೆ ಜೋರಾಗಿದೆ. 1,000 ಕೋಟಿ ಮಾನವರನ್ನು ಆವರಿಸಿಬಿಟ್ಟಿದೆ. ಯಾರನ್ನೇ ಕೇಳಿ ಎಲ್ಲರೂ ಕೂಡ ನನ್ನ ಹೆಸರಿಂಥದ್ದು, ಇಂಥವರ ಮಗ, ಇಂಥವರ ಅಳಿಯ, ಇಂಥವರ ತಂದೆ, ಇಷ್ಟು ವಯಸ್ಸಾಗಿದೆ, ಇಂಥ ಜಾತಿ. ಇದು ಎಲ್ಲರಿಗೂ ಇದೆ.
ಇದನ್ನು ಭಗವತ್ಪಾದ ಶಂಕರಾಚಾರ್ಯರವರು ಭ್ರಮೆ ಎನ್ಬಿಟ್ರು. ನಾನು ಸಂಸಾರಿ ಎನ್ನುವಂತಹದ್ದು ದೊಡ್ಡ ಭ್ರಮೆ. ಇದಕ್ಕೆ ಹೆಸರು ಸಾರ್ವತ್ರಿಕ ಭ್ರಮ, ಸಾರ್ವತ್ರಿಕವಾಗಿರುವಂಥ ಭ್ರಮೆ. ಇದು ಯಾಕೆ ಬಂದಿದೆ ಅಂತ ಕೇಳಿದರೆ ಭ್ರಾಂತಿ ಪ್ರತ್ಯಯ ನಿಮಿತ್ತ ಏವ. ಭ್ರಾಂತಿ ಪ್ರತ್ಯಯ, ಅವಿದ್ಯಾ, ಅಜ್ಞಾನ, ಅಧ್ಯಾಸವೆಂಬ ಭ್ರಾಂತಿ ಪ್ರತ್ಯಯ ನಿಮಿತ್ತವಾಗಿಯೇ ಎಲ್ಲರಿಗೂ ಸಂಸಾರ ತೋರ್ತಾ ಇದೆ. ಇಲ್ಲೊಂದು ಪ್ರಶ್ನೆ, ಎಲ್ಲರಿಗೂ ತೋರ್ತಾ ಇದೆಯಲ್ಲ, ಬುದ್ಧಿವಂತರಿಗೆ, ದಡ್ಡರಿಗೆ, ದಿಲ್ಲಿ ಮನುಷ್ಯರಿಗೆ, ಹಳ್ಳಿಯ ಮನುಷ್ಯರಿಗೆ, ಎಂಜಿನಿಯರ್ಸ್ಗೆ, ಡಾಕ್ಟರ್ಸ್ಗೆ, ಸೈಂಟಿಸ್ಟ್ಗೆ ಎಲ್ಲರಿಗೂ ಕೂಡ ನಾನು ಸಂಸಾರಿ ಅಂತ ತೋರ್ತಾ ಇದೆಯಲ್ಲ. ಹೌದು, ಇದಕ್ಕೆ ಹೆಸರು ಸಾರ್ವತ್ರಿಕ ವಿದ್ಯಾ ಅಂತ ಹೆಸರು. ಸಾರ್ವತ್ರಿಕ ವಿದ್ಯೆ ಇರಬಹುದಾ? ಇದೆ. ಒಂದು ಉದಾಹರಣೆ, ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದರು. ಸೂರ್ಯನನ್ನು ಯಾರೇ ನೋಡಿದರೋ ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯನು ಸಂಚಾರ ಮಾಡುವಂತೆಯೇ ಕಾಣ್ತಾನೆ. ಹೌದಾ? ಬೆಳಿಗ್ಗೆ 6 ಗಂಟೆಗೆ ಪೂರ್ವದಲ್ಲಿ ಕಾಣ್ತಾನೆ, 10 ಗಂಟೆ ಹೊತ್ತಿಗೆ ಸ್ವಲ್ಪ ಮೇಲಿಗೆ ಬರ್ತಾನೆ, 12 ಗಂಟೆ ಹೊತ್ತಿಗೆ ನಮ್ಮ ನೆತ್ತಿ ಮೇಲೆ ಬರ್ತಾನೆ. ಆಮೇಲೆ ಪಶ್ಚಿಮ ದಿಕ್ಕಿಗೆ ತಿರುಗಿಕೊಂಡು ಮಧ್ಯಾಹ್ನ 3 ಗಂಟೆ ಆಯಿತು, 4 ಗಂಟೆ, 5 ಗಂಟೆ, 6 ಗಂಟೆ, 6:30 ಗಂಟೆ ಹೊತ್ತಿಗೆ ಮುಳುಗಿಬಿಡ್ತಾನೆ. ಇದು ಯಾರಿಗೆ ಕಾಣಿಸ್ತಾ ಇದೆ? ಎಲ್ಲರಿಗೂ ಕಾಣಿಸ್ತಾ ಇದೆ. ಅಮೇರಿಕಾದಲ್ಲಿರುವಂಥ ಪ್ರಜೆಗಳಿಗೂ, ಫ್ರಾನ್ಸು, ಜಪಾನು, ಆಸ್ಟ್ರೇಲಿಯಾ, ಯಾವ್ಯಾವ ದೇಶಗಳುಂಟು, ಇಂಡಿಯಾ, ಎಲ್ಲ ಕಡೆಗಳಲ್ಲಿಯೂ ಸೂರ್ಯನ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ತೋರ್ತಾ ಇದೆ. ಯಾರಿಗೆ ತೋರ್ತಾ ಇದೆ? ಎಲ್ಲರಿಗೂ ತೋರ್ತಾ ಇದೆ. ಹೌದಾ? ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ತೋರ್ತಾ ಇದೆ. ಆದರೆ ಇದು ಸತ್ಯವಾ? ಸೂರ್ಯ ಮೂವ್ ಮಾಡ್ತಾ ಇದ್ದಾನ? ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನ, ಸಂಚಾರ ಮಾಡುತ್ತಾ ಪಶ್ಚಿಮಕ್ಕೆ ಬಂದು ಮುಳುಗ್ತಾನ, ಪೂರ್ವ ಸಮುದ್ರದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮ ಸಮುದ್ರದಲ್ಲಿ ಮುಳುಗುತ್ತಾನೆ ಅಂತ ಎಲ್ಲರಿಗೂ ಕಾಣ್ತಾ ಇದೆ. ಇದಕ್ಕೇನು ಹೆಸರು? ಸಾರ್ವತ್ರಿಕ ಭ್ರಮ, ಸಾರ್ವತ್ರಿಕ ಭ್ರಾಂತಿ. ಇದನ್ನು ಹೇಳುವಂಥವು ಯಾರು? ಒಳ್ಳೆ ಅತ್ಯಂತ ಬುದ್ಧಿವಂತನಾಗಿರುವಂಥ ಅಸ್ಟ್ರಾನಮರ್, ಖಗೋಳಶಾಸ್ತ್ರಜ್ಞ. ಅದೇ ರೀತಿಯಲ್ಲಿ ಭಗವತ್ಪಾದ ಶಂಕರರು ಶ್ರೇಷ್ಠರಾದ ಬ್ರಹ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿ ಪುಂಗವರು, ಆತ್ಮಜ್ಞಾನಿ ವರೇಣ್ಯರು. ಅವರು ಹೇಳ್ತಾ ಇದ್ದಾರೆ, ಭ್ರಾಂತಿ ಪ್ರತ್ಯಯ ಏವ ಅಯಂ ಸಂಸಾರ ಭ್ರಮ. ಎಲ್ಲ ಮಾನವರಿಗೂ ನಾನು ಸಂಸಾರಿ ಎನ್ನುವಂಥ ಭ್ರಮೆ ತೋರ್ತಾ ಇದೆಯಲ್ಲ. ಯಾತರಿಂದ ತೋರ್ತಾ ಇದೆ ಅಂತಂದರೆ ಭ್ರಾಂತಿ ಪ್ರತ್ಯಯದಿಂದ ತೋರ್ತಾ ಇದೆ. ಇದು ನತು ಪರಮಾರ್ಥ, ಸತ್ಯವಲ್ಲ. ಸೂರ್ಯನು ಹುಟ್ಟುವುದೂ ಇಲ್ಲ, ಮುಳುಗುವುದೂ ಇಲ್ಲ. ಭೂಮಿ ಸೂರ್ಯನ ಸುತ್ತಲೂ ಸುತ್ತಾ ಇದೆ. ಸೂರ್ಯನು ಇದ್ ಕಡೆಯಲ್ಲೇ ಇದ್ದಾನೆ ಅಂತ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಸಂಸಾರ ಭ್ರಮವು ನ ಪರಮಾರ್ಥ, ಇಟ್ ಈಸ್ ನಾಟ್ ಇನ್ ರಿಯಾಲಿಟಿ, ಸತ್ಯವಲ್ಲ. ಎಲ್ಲ ಭ್ರಮೆ. ಅವಿದ್ಯೆಯಿಂದ, ಅವಿವೇಕದಿಂದ ನಮ್ಮನ್ನು ನಾ ಮನುಷ್ಯ, ನಾನು ಬ್ರಾಹ್ಮಣ, ನಾನು ಗೃಹಸ್ಥ ಅಂತ ಮಾಡಿಕೊಂಡಿದ್ದೆ. ಇದಕ್ಕೆಲ್ಲ ಕಾರಣವೇನು? ಭ್ರಾಂತಿ ಪ್ರತ್ಯಯ ನಿಮಿತ್ತಂ. ಭ್ರಾಂತಿ ಪ್ರತ್ಯಯ ನಿಮಿತ್ತವಾಗಿ ಭ್ರಾಂತಿ ಅಂತಂದ್ರು ಒಂದೇ, ಅಧ್ಯಾಸ ಅಂದ್ರೆ ಒಂದು. ಅನಾತ್ಮವಾದ ದೇಹಾದಿಗಳನ್ನು ನಾನೆಂದು ಮಾಡಿಕೊಂಡು ಅನಂತರ ದೇಹದ ಧರ್ಮಗಳನ್ನು ನಮ್ಮ ಮೇಲೆ ಹಾಕೊಳ್ತಾ ಇದ್ದೇವೆ. ಇಷ್ಟೇ ಹೊರತುವೆ ನತು ಪರಮಾರ್ಥ. ಈ ಸಂಸಾರವು ಪರಮಾರ್ಥವಲ್ಲ. ಹೇಗೆ ಗೊತ್ತು? ಅತಃ ಸಮ್ಯಕ್ ದರ್ಶನಾತ್. ಸಮ್ಯಕ್ ದರ್ಶನ ಉಂಟಾದ ಕೂಡಲೇ ಸಮ್ಯಕ್ ದರ್ಶನಂ, ಆತ್ಮದರ್ಶನಂ, ಬ್ರಹ್ಮಜ್ಞಾನಂ, ಬ್ರಹ್ಮವಿಜ್ಞಾನಂ
ಎಲ್ಲ ಪರ್ಯಾಯ ಪದಗಳು. ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಅವನಿಗೆ ಅರ್ಥವಾಗುತ್ತೆ, ಯಾವ ಸಂಸಾರದ ಸಂಬಂಧವೂ ನನಗಿಲ್ಲ. ನಮಗೆ ವಿಜ್ಞಾನ ಶಾಸ್ತ್ರವನ್ನು ಓದಿದ ಮೇಲೆ ಗೊತ್ತಾಗುತ್ತೆ, ಭೂಮಿ ಸುತ್ತುತ್ತಾ ಇದೆಯೇ ಹೊರತು ಸೂರ್ಯನು ಸುತ್ತಾ ಇಲ್ಲ. ಸೂರ್ಯನು ಸ್ಟ್ಯಾಗ್ನೆಂಟ್, ಒಂದೇ ಕಡೆ ಇದ್ದುಬಿಟ್ಟಿದ್ದಾನೆ. ಭೂಮಿ ಸುತ್ತಾಡ್ತಾ ಇದ್ದು ಗೊತ್ತಾಗುತ್ತಲ್ವೇ ವಿವೇಕದಿಂದ. ಅದೇ ರೀತಿಯಲ್ಲಿ ಯಾರಿಗೆ ಸಮ್ಯಕ್ ದರ್ಶನ ಉಂಟಾಗುತ್ತದೆಯೋ, ಸಮ್ಯಕ್ ದರ್ಶನ ಉಂಟಾಗುವುದು ಹೇಗೆ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತ್ಯತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಎನ್ನುವಂತೆ ನಾವುಗಳು ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಮಾಡುತ್ತಾ, ವೇದಾಂತ ವಾಕ್ಯಾರ್ಥ ವಿಚಾರವನ್ನು ತಿಳಿದುಕೊಳ್ಳುತ್ತಾ ಬಂದರೆ ನಮಗೆ ಸಮ್ಯಕ್ ಜ್ಞಾನ ಉಂಟಾಗುತ್ತದೆ, ಸಮ್ಯಕ್ ದರ್ಶನ ಉಂಟಾಗುತ್ತದೆ. ಸಮ್ಯಕ್ ದರ್ಶನ ಉಂಟಾದ ಕೂಡಲೇ ಈ ಸಂಸಾರ ಭ್ರಮೆ ತೊಲಗಿ ಅಹಂ ಬ್ರಹ್ಮಾಸ್ಮಿ ತಿಳಿದುಕೊಂಡು ಪ್ರತಿಯೊಬ್ಬರೂ ಮುಕ್ತರಾಗುತ್ತಾರೆ. ಹಾಗಾಗುವಂತೆ ಆಗಲಿ ಎಂದು ಭಗವತ್ಪಾದ ಶಂಕರಾಚಾರ್ಯರನ್ನು, ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನು ಪ್ರಾರ್ಥನೆ ಮಾಡುತ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.